ಮೈಸೂರಿನ ಕೆಂಪಯ್ಯನ ಹುಂಡಿಯಲ್ಲಿ ಒಂದೇ ಕುಟುಂಬದ 3 ಸಾವಾಗಿದೆ. 24 ಗಂಟೆ ಕಳೆದರೂ 3 ಮರಣೋತ್ತರ ಪರೀಕ್ಷೆ ಇನ್ನೂ ಕೂಡ ಮುಗಿದಿಲ್ಲ. ಮರಣೋತ್ತರ ಪರೀಕ್ಷೆ ವಿಳಂಬ ಆಗ್ತಾ ಇರೋದಕ್ಕೆ ಗ್ರಾಮಸ್ಥರು ಹಾಗೂ ಸಂಬಂಧಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೆಆರ್ ಆಸ್ಪತ್ರೆ ಶವಾಗಾರದ ಬಳಿ ಗ್ರಾಮಸ್ಥರು ಮತ್ತು ಸಂಬಂಧಿಕರು ಪ್ರತಿಭಟನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಮರಣೋತ್ತರ ಪರೀಕ್ಷೆ ವಿಳಂಬ ಆಗಿದ್ದಕ್ಕೆ ಆಕ್ರೋಶಗೊಂಡಿದ್ದಾರೆ. ಸ್ಥಳಕ್ಕೆ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಬರಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಸಿದ್ದರಾಮಯ್ಯ ಕ್ಷೇತ್ರ ಎಂಬ ಕಾರಣಕ್ಕೆ ಯತೀಂದ್ರ ಭೇಟಿಗೆ ಗ್ರಾಮಸ್ಥರು ಪಟ್ಟು ಹಿಡಿದಿದ್ದಾರೆ, ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. 3 ಸಾವಿಗೆ ಕಾರಣನಾದ ಉಲ್ಲಾಸ್ ಗೌಡನನ್ನ ಆತನ ವಿರುದ್ಧ ಕ್ರಮ ಆಗಬೇಕು, ಶಿಕ್ಷೆ ವಿಧಿಸೋದಕ್ಕೆ ಒತ್ತಾಯ ಮಾಡಿದ್ದಾರೆ. ಸ್ಥಳಕ್ಕೆ ಪುಟ್ಟರಂಗ ಶೆಟ್ಟಿ ಹಾಗೂ ಮಾಜಿ ಸಚಿವ ಸಾರಾ ಮಹೇಶ್ ಭೇಟಿ ಕೊಟ್ಟಿದ್ದಾರೆ. ತಪ್ಪು ಮಾಡಿ ನಮ್ಮ ಇಡೀ ಕುಟುಂಬದ ಸರ್ವನಾಶ ಮಾಡೋ ಕಾರಣ ಆದಂಥ ಅವನಿಗೆ ಮರಣದಂಡನೆ ಆಗಂಥ ಒಂದು ಶಿಕ್ಷೆ ಆಗಬೇಕು ಅನ್ನೋದವರ ಬೇಡಿಕೆ. ಇನ್ನೊಂದು ಉಳಿದಿರ್ತಕ್ಕಂಥ ಅಳಿಯ ಮತ್ತು ಮುದುಕಮ್ಮ ಅದು ಅಜ್ಜಿ ಮತ್ತು ಮಗಳು 3 ಜನ ನಮ್ಮ ಈ ಜಾಗ ನಮ್ಮ ಅವ್ರು ಕಟ್ಟಿರ್ತಕ್ಕಂಥ ಜಾಗನ ನಮಗೆ ಮಾಡ್ತಕ್ಕಂಥದ್ದು ಆಗಬೇಕು, ಸರ್ಕಾರದಿಂದ ಸೂಕ್ತ ಪರಿಹಾರನ ಕೊಡಿಸಿ ಅಂತ ಬೇಡಿಕೆ ಇಟ್ಟಿದ್ರೆ ಆದಷ್ಟು ನ್ಯಾಯ ದೊರಕಿಸ್ತಕ್ಕ. 3 ಮರಣೋತ್ತರ ಪರೀಕ್ಷೆ ಇನ್ನೂ ಕೂಡ ಮುಗಿದಿಲ್ಲ. ಮರಣೋತ್ತರ ಪರೀಕ್ಷೆ ವಿಳಂಬ ಆಗ್ತಾ ಇರೋದಕ್ಕೆ ಗ್ರಾಮಸ್ಥರು ಹಾಗೂ ಸಂಬಂಧಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೆಆರ್ ಆಸ್ಪತ್ರೆ ಶವಾಗಾರದ ಬಳಿ ಗ್ರಾಮಸ್ಥರು ಮತ್ತು ಸಂಬಂಧಿಕರು ಪ್ರತಿಭಟನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಮರಣೋತ್ತರ ಪರೀಕ್ಷೆ ವಿಳಂಬ ಆಗಿದ್ದಕ್ಕೆ ಆಕ್ರೋಶಗೊಂಡಿದ್ದಾರೆ. ಸ್ಥಳಕ್ಕೆ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಬರಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಸಿದ್ದರಾಮಯ್ಯ ಕ್ಷೇತ್ರ ಎಂಬ ಕಾರಣಕ್ಕೆ ಯತೀಂದ್ರ ಭೇಟಿಗೆ ಗ್ರಾಮಸ್ಥರು ಪಟ್ಟು ಹಿಡಿದಿದ್ದಾರೆ, ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. 3 ಸಾವಿಗೆ ಕಾರಣನಾದ ಉಲ್ಲಾಸ್ ಗೌಡನನ್ನ ಆತನ ವಿರುದ್ಧ ಕ್ರಮ ಆಗಬೇಕು, ಶಿಕ್ಷೆ ವಿಧಿಸೋದಕ್ಕೆ ಒತ್ತಾಯ ಮಾಡಿದ್ದಾರೆ. ಸ್ಥಳಕ್ಕೆ ಪುಟ್ಟರಂಗ ಶೆಟ್ಟಿ ಹಾಗೂ ಮಾಜಿ ಸಚಿವ ಸಾರಾ ಮಹೇಶ್ ಭೇಟಿ ಕೊಟ್ಟಿದ್ದಾರೆ. ತಪ್ಪು ಮಾಡಿ ನಮ್ಮ ಇಡೀ ಕುಟುಂಬದ ಸರ್ವನಾಶ ಮಾಡೋ ಕಾರಣ ಆದಂಥ ಅವನಿಗೆ ಮರಣದಂಡನೆ ಆಗಂಥ ಒಂದು ಶಿಕ್ಷೆ ಆಗಬೇಕು ಅನ್ನೋದವರ ಬೇಡಿಕೆ. ಇನ್ನೊಂದು ಉಳಿದಿರ್ತಕ್ಕಂಥ ಅಳಿಯ ಮತ್ತು ಮುದುಕಮ್ಮ ಅದು ಅಜ್ಜಿ ಮತ್ತು ಮಗಳು 3 ಜನ ನಮ್ಮ ಈ ಜಾಗ ನಮ್ಮ ಅವ್ರು ಕಟ್ಟಿರ್ತಕ್ಕಂಥ ಜಾಗನ ನಮಗೆ ಮಾಡ್ತಕ್ಕಂಥದ್ದು ಆಗಬೇಕು, ಸರ್ಕಾರದಿಂದ ಸೂಕ್ತ ಪರಿಹಾರನ ಕೊಡಿಸಿ ಅಂತ ಬೇಡಿಕೆ ಇಟ್ಟಿದ್ರೆ ಆದಷ್ಟು ನ್ಯಾಯ ದೊರಕಿಸ್ತಕ್ಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.